ಓಕೆ. ಸೊ ವಿದ್ಯಾರ್ಥಿಗಳೇ, ನಾವು ಆಗಲೇ 2ನೇ ಅಧ್ಯಾಯದೊಳಗಡೆ ಒಂದು ಯೂನಿಟನ್ನು ನೋಡ್ಕೊಂಬಂದಿವಿ. ಸೊ 2ನೇ ಯೂನಿಟು ಈ ಭಾಗದಲ್ಲಿ ಇರ್ತಕ್ಕಂಥದ್ದು ಚುನಾವಣೆಯ ವಿಧಗಳ್ಯಾವು, ಟೈಪ್ಸ್ ಆಫ್ ದಿ ಇಲೆಕ್ಷನ್ಸು ಮತ್ತು ಡೈರೆಕ್ಟ್ ಯಾವ್ಯಾವ ಇದ್ದಾವೆ ಅಂತಕ್ಕಂಥದ್ದು. ಸೊ ಈ ಭಾಗದೊಳಗಡೆ ಇರ್ತಕ್ಕಂಥದ್ದು ಡೈರೆಕ್ಟ್ ಇಲೆಕ್ಷನು, ಅನದರ್ ಈಸ್ ಇಂಡೈರೆಕ್ಟ್ ಇಲೆಕ್ಷನು, ಎರಡು ಬರುತ್ತೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂತಕ್ಕಂಥವು ಎರಡು. ಡೈರೆಕ್ಟ್ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಅದನ್ನೇ ನಾವು ಇಂಗ್ಲೀಷ್ನೊಳಗೆ ಡೈರೆಕ್ಟ್ ಇಲೆಕ್ಷನ್, ಇಂಡೈರೆಕ್ಟ್ ಇಲೆಕ್ಷನ್ ಅಂಥೇಳಿ ಕರಿತೀವಿ. ನೇರ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ. ಸೊ ಇವಾಗ ಒಂದನ್ನು ನೋಡೋಣ. ದ್ಯಾಟ್ ಈಸ್ ಪ್ರತ್ಯಕ್ಷ ಚುನಾವಣೆ ಅಥವಾ ನೇರ ಚುನಾವಣೆ. ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆ ಅಥವಾ ಡೈರೆಕ್ಟ್ ಇಲೆಕ್ಷನ್ ಅಂದರೆ ಏನು ಅಂತ ಹೇಳಿದ್ರೆ, 18 ತುಂಬಿದಂತಹ ಮತದಾರನು ತನಗೆ ನೇರವಾಗಿ ತಾನೇ ಮತಗಟ್ಟೆಗೆ ಹೋಗಿ ತನಗೆ ಬೇಕಾದಂತಹ ಅಭ್ಯರ್ಥಿಯನ್ನು ಅಥವಾ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ವಿಧಾನವನ್ನು ನಾವೇನದು ಕರಿತೀವಿ, ಪ್ರತ್ಯಕ್ಷ ಚುನಾವಣೆ, ಡೈರೆಕ್ಟ್ ಇಲೆಕ್ಷನ್ ಅಂಥೇಳಿ ಕರಿತೀವಿ. ಈ ಚುನಾವಣೆ ಒಳಗಡೆ ನೇರವಾಗಿ ಮತದಾರನೇ ಪಾಲ್ಗೊಳ್ಳುತ್ತಾನೆ. ಮತದಾರನೇ ಹೋಗ್ತಾನೆ, ತಾನೇ ತನ್ನ ಅಭ್ಯರ್ಥಿ ಯಾರು ಬೇಕು ಅಂತಕ್ಕಂಥವ್ರನ್ನು ಚೂಸ್ ಮಾಡ್ಕೊತಾನೆ, ಎಲೆಕ್ಟ್ ಮಾಡ್ಕೊತಾನೆ, ಆರಿಸ್ಕೊಳ್ತಾನೆ, ಆತ ಸರ್ಕಾರವನ್ನು ಕೂಡ ಆಯ್ಕೆ ಮಾಡ್ಕೊಳ್ತಾನೆ. ಅಂದರೆ ನೇರವಾಗಿ ಈತನೇ ಪಾಲ್ಗೊಳ್ತಾನೆ ಎಲ್ಲಿ, ಪ್ರತ್ಯಕ್ಷ ಚುನಾವಣೆ ಒಳಗಡೆ. ಬಟ್ ಪರೋಕ್ಷ, ಸೊ ಇಲ್ಲಿ ಒಂದೆರಡು ಎಕ್ಸಾಂಪಲ್ ಹೇಳಿಬಿಡ್ತೀನಿ. ನೇರ ಚುನಾವಣೆ ಅಥವಾ ಪ್ರತ್ಯಕ್ಷ ಚುನಾವಣೆಗೆ ಸೊ ನಾವೆಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ಗಳನ್ನು ಮತ್ತು ತಾಲೂಕ್ ಪಂಚಾಯತ್ ಮೆಂಬರ್ಸ್ಗಳನ್ನು ಮತ್ತು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ಗಳನ್ನು ಆಯ್ಕೆ ಮಾಡ್ಕೋತೀವಿ ನೇರ ಚುನಾವಣೆಯ ಮೂಲಕ. ಅದ್ರ ಜೊತೆಗೆ ಸೊ ನಾವು MLA ಮತ್ತು MP ಗಳನ್ನು ಸಹ ನೇರ ಚುನಾವಣೆ ಒಳಗಡೆ ಆಯ್ಕೆ ಮಾಡಿಕೊಳ್ಳುತ್ತೇವೆ. ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಮೆಂಬರ್ ಆಫ್ ಪಾರ್ಲಿಮೆಂಟ್. ನಮ್ಮ ಶಾಸಕರನ್ನು ಮತ್ತು ನಮ್ಮ ಸಂಸದರನ್ನು ಕೂಡ ನಾವು ನೇರ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. ತಾವೆಲ್ಲರೂ ಕೂಡ ತಮ್ಮ ಗ್ರಾಮದೊಳಗಡೆ 18 ವರ್ಷ ಯಾರು ತುಂಬಿದೋ ಅವರೆಲ್ಲರೂ ಕೂಡ ಅನುಭವ ಇರಬಹುದು. ಗ್ರಾಮ ಪಂಚಾಯತ್ ಮೆಂಬರ್ಗಳನ್ನು, ತಾಲೂಕ್ ಪಂಚಾಯತ್ ಮೆಂಬರ್ಗಳನ್ನು, ಜಿಲ್ಲಾ ಪಂಚಾಯತ್ ಮೆಂಬರ್ಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಳ್ಳುತ್ತೇವೆ. ಸೊ ಅದಕ್ಕೆ ಇವು ನೇರವಾಗಿರ್ತಕ್ಕಂಥ ಚುನಾವಣೆಯ ಎಕ್ಸಾಂಪಲ್ಗಳು. ದೆನ್ ಪರೋಕ್ಷ ಚುನಾವಣೆ. ಪರೋಕ್ಷ ಚುನಾವಣೆ ಅಂತ ಹೇಳಿದರೆ ಇಲ್ಲಿ ನೇರವಾಗಿ ಮತದಾರನು ಭಾಗವಹಿಸದೆ, ಪ್ರತ್ಯಕ್ಷವಾಗಿ ಮತದಾರನು ಭಾಗವಹಿಸದೆ ಆತನ ಪರವಾಗಿ ಆತ ಆಯ್ಕೆ ಮಾಡಿದ ಪ್ರತಿನಿಧಿಗಳು ಭಾಗವಹಿಸ್ತಕ್ಕಂಥ ಪದ್ಧತಿಯನ್ನು ಪರೋಕ್ಷ ಚುನಾವಣೆ ಎಂದು ಕರೆಯುತ್ತೇವೆ. ಅಂದರೆ ಮತದಾರನು ನೇರವಾಗಿ ಭಾಗವಹಿಸೋದಿಲ್ಲ. ಮತ್ತು ಯಾರು ಭಾಗವಹಿಸ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಮತದಾರರ ಬದಲಾಗಿ ಮತದಾರನ ಪ್ರತಿನಿಧಿಗಳು, ಅವರು MLAಗಳಾಗಿರ್ಬೋದು, MP ಗಳಾಗಿರ್ಬೋದು, ಅವರು ತಾವು ಭಾಗವಹಿಸುವ ಮೂಲಕ ಸರ್ಕಾರವನ್ನು, ರಾಷ್ಟ್ರದ ಮುಖ್ಯಸ್ಥರುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅದನ್ನು ನಾವು ಇಂಡೈರೆಕ್ಟ್ ಇಲೆಕ್ಷನ್ ಅಂತೇಳಿ ಕರಿತೀವಿ. ಭಾರತ ದೇಶದೊಳಗಡೆ ಪ್ರೆಸಿಡೆಂಟ್ ಆಫ್ ದಿ ಇಂಡಿಯಾ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ನಾವು ಪರೋಕ್ಷ ಚುನಾವಣಾ ಪದ್ಧತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಮತ್ತು ಸಂವಿಧಾನದಲ್ಲಿ ಆ ರೀತಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಇವಾಗ ಪ್ರತ್ಯಕ್ಷ ಚುನಾವಣೆ ಮತ್ತು ಪರೋಕ್ಷ ಚುನಾವಣೆ ಆಯಿತು. ಇನ್ನು ಪ್ರತ್ಯಕ್ಷ ಚುನಾವಣೆಯಿಂದ ಆಗ್ತಕ್ಕಂಥ ಅದರ ಲಕ್ಷಣಗಳು ಏನೇನು, ಅದರ ಉಪಯೋಗಗಳು ಏನೇನು ಅಥವಾ ಲಕ್ಷಣ, ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳು ಏನೇನು ಅಂತ ಹೇಳಿದ್ರೆ, ನಂಬರ್ 1, ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದುದು. ಯಾವುದು, ಡೈರೆಕ್ಟ್ ಇಲೆಕ್ಷನ್ನು ಅಥವಾ ಪ್ರತ್ಯಕ್ಷ ಚುನಾವಣೆ ಏನಿದೆ ಇಲ್ಲ, ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು. ಇಟ್ ಈಸ್ ಮೋರ್ ಡೆಮಾಕ್ರೆಟಿಕ್ ಅಂತಲೇ ಕರಿತೀವಿ. ಯಾಕೆ ಹೆಚ್ಚು ಮೋರು ಡೆಮಾಕ್ರೆಟಿಕ್ಕು ಅಂತೇಳಿದರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ನೇರವಾಗಿ ಭಾಗವಹಿಸುವುದರಿಂದ, ಅವರೇ ತಾವೇ ಮತವನ್ನು ಚಲಾಯಿಸುವುದರಿಂದ ಇದು ಪ್ರತ್ಯಕ್ಷ ಪ್ರಜಾಪ್ರಭುತ್ವವಾಗಿರೋದ್ರಿಂದ ಇದು ಜನರಿಗೆ ಅಥವಾ ಮತದಾರರಿಗೆ ತಾವೇ ಪಾಲ್ಗೊಳ್ಳುವುದರಿಂದ ತಮ್ಮ ಬೇಕಾದಂಥವ್ರನ್ನ ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ಹೆಚ್ಚು ಪ್ರಜಾಸತ್ತಾತ್ಮಕವಾಗಿದ್ದು, ತಾವೇ ಭಾಗವಹಿಸ್ತಾ ಇದ್ದಾರೆ, ತಮ್ಮ ಬೇಕಾದಂಥ ಸರ್ಕಾರವನ್ನು ಪ್ರತಿನಿಧಿನ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಇಟ್ ಈಸ್ ಮೋರ್ ಡೆಮಾಕ್ರೆಟಿಕ್. ಸೊ ಅದಕ್ಕೆ ನಾವು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು. ಆ ಪಾಠದಲ್ಲಿ ಹಾಗಲ್ಲ, ಪರೋಕ್ಷ ಪದ್ಧತಿ ಒಳಗಡೆ ಹಾಗಲ್ಲ. ಸೊ ಅಲ್ಲಿ ಪ್ರತಿನಿಧಿಗಳ, ನಾವು ಆಯ್ಕೆ ಮಾಡಿದ ಮತದಾರರ ಬದಲಾಗಿ ಮತದಾರ ಪ್ರತಿನಿಧಿಗಳು ಭಾಗವಹಿಸುವುದರಿಂದ ಇಲ್ಲಿ ಒಬ್ಬರು ಮೀಡಿಯೇಟರ್ ಇದ್ದಾರೆ. ಈ ಪಾರ್ಟ್ ಒಳಗಡೆ ಒಬ್ಬರು ಮೀಡಿಯೇಟರ್ ಇದ್ದಾರೆ. ಬಟ್ ಇಲ್ಲಿ ನೇರವಾಗಿ
ಚುನಾವಣೆ ಒಳಗಡೆ ಭಾಗವಹಿಸ್ತಾರೆ. ಅಂದರೆ ಇಲ್ಲಿ ಮೀಡಿಯೇಟರ್ ಇಲ್ಲ, ಇಲ್ಲಿ ಮೀಡಿಯೇಟರ್ ಇದ್ದಾರೆ. ಸೊ ಹಾಗಾಗಿ ಇದು ಹೆಚ್ಚು ಪ್ರಜಾಸತ್ತಾತ್ಮಕವಾದದ್ದು. ದ ನೆಕ್ಸ್ಟ್ ಒನ್ನು ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ, ಕಂಟ್ರೋಲ್ ಓವರ್ ದಿ ನಮ್ಮ ರೀಪ್ರೆಸೆಂಟೇಟಿವ್ಸ್ ಅಂತ ಹೇಳ್ತೀವಿ. ಜನಪ್ರತಿನಿಧಿಗಳ ಮೇಲೆ ನಿಯಂತ್ರಣ ಹೇಗೆ ಅಂತ ಹೇಳಿದರೆ 5 ವರ್ಷಕ್ಕೊಮ್ಮೆ ಚುನಾವಣೆ ಆಗ್ತಾ ಇದೆ. ಹಾಗಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕವಾಗಿರ್ತಕ್ಕಂಥ ಅನುಕೂಲಗಳನ್ನು ಕೆಲಸಗಳನ್ನು ಆ ಪ್ರತಿನಿಧಿಗೆ ಮಾಡಿಕೊಡಲೇಬೇಕಾಗತ್ತೆ. 5 ವರ್ಷ ಆದಮೇಲೆ ಚುನಾವಣೆ ಬರೋದರಿಂದ ಅವರೂ ಕೂಡ ಏನು ಮಾಡ್ತಾರೆ, ಜನರ ಹತ್ತಿರ ಅವರೂ ಕೂಡ ಹೋಗ್ತಾರೆ. ಹಾಗಾಗಿ ಜನ ಪ್ರತಿನಿಧಿಗಳ ನಿಯಂತ್ರಣ ಮಾಡಲಿಕ್ಕೆ ಅವ್ರ ಕಡೆ ಅಸ್ತ್ರ ಇದೆ, ಅದನ್ನೇ ನಾವು ವೋಟಿಂಗ್ ಪವರ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಜನಪ್ರತಿನಿಧಿಗಳ ಮೇಲೆ ಕಂಪ್ಲೀಟಾಗಿ ನಿಯಂತ್ರಣವನ್ನು ಸಾಧಿಸ್ತಾರೆ, ಕೆಲಸವನ್ನು ಮಾಡಿಕೊಡ್ತಾರೆ, ಅವ್ರು ಬೇಕಾದಂಥ ಅವಶ್ಯಕತೆಗಳನ್ನು ಈಡೇರಿಸ್ತಾರೆ ಅಂತಕ್ಕಂಥದ್ದು. ನಂಬರ್ 3, ರಾಜಕೀಯ ಪರಿಜ್ಞಾನವನ್ನು ಮೂಡುತ್ತದೆ. ಇಲ್ಲಿ ಜನರೇ ಭಾಗವಹಿಸ್ತಾ ಇರೋದರಿಂದ ಅವರಿಗೆ ಪಕ್ಷಗಳು ಯಾವುವು, ಸರ್ಕಾರ ಯಾವುದು, ಅಥವಾ ರಾಷ್ಟ್ರೀಯ ಪಕ್ಷ ಯಾವುದು, ಯಾವ ಪಕ್ಷದಿಂದ ಯಾರು ನಿಂತಿದ್ದಾರೆ ಅಂತಕ್ಕಂಥ ಹಲವಾರು ಮಾಹಿತಿಗಳು ಇಲ್ಲಿ ಜನಪ್ರತಿನಿಧಿಗಳಿಗೆ ಗೊತ್ತಾಗುತ್ತೆ. ಅದರಿಂದ ಅವರಿಗೆ ರಾಜಕೀಯ ಪರಿಜ್ಞಾನ ಮೂಡುತ್ತದೆ ಅಂತಕ್ಕಂಥ ವಿಚಾರ. ಅಂದರೆ ಅಗೇನ್ ಪೊಲಿಟಿಕಲ್ ನಾಲೆಜ್, ರಾಜಕೀಯ ಜ್ಞಾನ, ಅರಿವು, ತಿಳುವಳಿಕೆ ಇದು ಮೂಡುತ್ತೆ ನೇರವಾಗಿ ಭಾಗವಹಿಸೋದ್ರಿಂದ ಅಂತಕ್ಕಂಥ ರಾಜಕೀಯ ಪರಿಜ್ಞಾನ ಮೂಡುತ್ತದೆ ಅಂತಕ್ಕಂಥ ನಂಬರ್ 3. ನಂಬರ್ 4 ಅಂತ ಹೇಳಿದರೆ ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಕೂಡ ಅವಕಾಶ ಆಗುತ್ತೆ. ಸೊ ನಾವುಗಳು ಈ ಪ್ರತ್ಯಕ್ಷ ಚುನಾವಣೆ ಒಳಗಡೆ ಜನರೇ ಭಾಗವಹಿಸ್ತಾ ಇರೋದರಿಂದ ಯೋಗ್ಯವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಸೊ ನಾವು ಯಾರು ಚೆನ್ನಾಗಿದ್ದಾರೆ, ಯಾರು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನು ತೂಗಿ ನೋಡಿ ಅಂಥವ್ರಿಗೆ ಮಾತ್ರ ವೋಟ್ ಹಾಕ್ತೀವಿ. ಯಾರು ಕೆಲಸ ಮಾಡೋದಿಲ್ಲೋ ಅಂಥವ್ರಿಗೆ ನಾವು ವೋಟ್ ಹಾಕೋದಿಲ್ಲ. ಅದರಿಂದ ಏನಾಗುತ್ತೆ, ಯೋಗ್ಯ ಅಭ್ಯರ್ಥಿಗಳ ಆಯ್ಕೆ ಮಾಡಿದಂತಾಗುತ್ತದೆ ಅಂತಕ್ಕಂಥದ್ದು ಅದರ ಇನ್ನೊಂದು ಲಕ್ಷಣ. ದೆನ್ 5th ಒನ್ ಅಂತ ಹೇಳಿದರೆ ಸಾರ್ವಜನಿಕರೊಂದಿಗೆ ಸಂಪರ್ಕ. ಯಾವಾಗಲೂ ಕೂಡ ಈ ನೇರ ಚುನಾವಣೆ ಒಳಗಡೆ ಜನಪ್ರತಿನಿಧಿಗಳು ಅಥವಾ ಪ್ರತಿನಿಧಿಗಳು ಅನಿಸ್ಕೊಂಡಿರ್ತಕ್ಕಂಥವ್ರು ಅಥವಾ ನಮ್ಮ ರೀಪ್ರೆಸೆಂಟೇಟಿವ್ಗಳಾಗಿರ್ತಕ್ಕಂಥವ್ರು ಅಥವಾ ನಮ್ಮ ಶಾಸಕರು ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥವ್ರು ಖಂಡಿತವಾಗಲೂ ಯಾವಾಗಲೂ ಜನರ ಸಂಪರ್ಕದೊಂದಿಗೆ ಇರುತ್ತಾರೆ. ಯಾರು ಜನರ ಸಂಪರ್ಕದಲ್ಲಿ ಇರೋದಿಲ್ಲೋ ಅವರುಗಳು ಮುಂದಿನ ಚುನಾವಣೆ ಒಳಗಡೆ ಜನ ಅವರಿಗೆ ವೋಟ್ ಹಾಕೋದಿಲ್ಲ ಅಥವಾ ಮತವನ್ನು ನೀಡೋದಿಲ್ಲ. ಆ ಕಾರಣಕ್ಕೆ ಎಲ್ಲರೂ ಕೂಡ ಸಾರ್ವಜನಿಕರ ಸಂಪರ್ಕದೊಂದಿಗೆ ಅವರು ಇರ್ತಾರೆ. ಸೊ ಅವರು ಜನ ಹೇಳಿರ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಿಕೊಡ್ತಾರೆ ಅಂತಕ್ಕಂಥವು ಇವು ಪ್ರತ್ಯಕ್ಷ ಚುನಾವಣೆಯ 5 ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು. ಸೇಮ್ ಇದರ ತದ್ವಿರುದ್ಧವಾಗಿ ಈ ಪರೋಕ್ಷ ಚುನಾವಣೆಯಿಂದ ಆಗ್ತಕ್ಕಂತಹ ಏನೇನು ಇದರಿಂದ ಆಗ್ತಕ್ಕಂಥ ಅಥವಾ ಇದರಿಂದ ಲಕ್ಷಣಗಳು ಏನೇನು ಅಂತ ಹೇಳಿದರೆ, ಸೊ ಅಲ್ಲಿ ಏನು ಇದು ನೋಡ್ಕೊಂಡು ಬಂದೀವಿ, ಸೇಮ್ ಅದರಂತೆ ಇಲ್ಲಿ ಕೂಡ ಒಂದು 5 ಲಕ್ಷಣಗಳಿದ್ದಾವೆ. ಅವ್ಯಾವು ಅಂತ ಹೇಳಿದರೆ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ನಾವು ಪರೋಕ್ಷ ಚುನಾವಣೆ ಒಳಗಡೆ ಡೈರೆಕ್ಟ್ ಚುನಾವಣೆ ಒಳಗಡೆ ನಾವು ಯೋಗ್ಯ ಅಭ್ಯರ್ಥಿನ ಆಯ್ಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಪರೋಕ್ಷ ಚುನಾವಣೆ ಒಳಗೆ ಏನು ಹೇಳ್ತಾ ಇದ್ದಾರೆ, ಸಮರ್ಥ ಅಭ್ಯರ್ಥಿಗಳ ಆಯ್ಕೆ. ಅಂದರೆ ನಾವು ಆಯ್ಕೆ ಮಾಡಿಕೊಳ್ಳುವಾಗ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡೀವಿ. ಆ ಅಭ್ಯರ್ಥಿಗಳು ಸರ್ಕಾರದ ಮುಖ್ಯಸ್ಥರನ್ನು, ರಾಷ್ಟ್ರದ ಮುಖ್ಯಸ್ಥರನ್ನು, ರಾಜ್ಯದ ಮುಖ್ಯಸ್ಥರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಇನ್ನೂ ಒಳ್ಳೆಯವರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂತಕ್ಕಂಥ ವಿಚಾರದಿಂದ ಸಮರ್ಥ ಅಭ್ಯರ್ಥಿಗಳ ಆಯ್ಕೆ ಆಗುತ್ತದೆ ಈ ಪರೋಕ್ಷ ಚುನಾವಣೆಯಲ್ಲಿ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2 ಏನಂತ ಹೇಳಿದರೆ ಪ್ರಚಾರದ ಆರ್ಭಟವಿಲ್ಲ. ಸೊ ನಾವೆಲ್ಲ ಸ್ಥಳೀಯ ಈ ನೇರ ಚುನಾವಣೆ ಪ್ರತ್ಯಕ್ಷ ಚುನಾವಣೆ ಒಳಗಡೆ ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ, ಮನೆಗೆ, ಓಣಿಗಳಲ್ಲಿ ಬಂದು ಚುನಾವಣೆಯ ಕ್ಯಾಂಪೇನ್ಗಳನ್ನು, ಪ್ರಚಾರಗಳನ್ನು ಮಾಡಿ ನಮ್ಮೆಲ್ಲರಿಗೂ ವೋಟ್ ಹಾಕಬೇಕು ಅಂತ ಹೇಳ್ತಾರೆ. ಬಟ್ ಪರೋಕ್ಷ ಚುನಾವಣೆಯಲ್ಲಿ ಪ್ರಚಾರದ ಆರ್ಭಟ ಇರೋದಿಲ್ಲ, ಎಲೆಕ್ಷನ್ ಕ್ಯಾಂಪೇನ್ಗಳು ಭಾಳಷ್ಟು ಇರೋದಿಲ್ಲ. ಸೊ ಎಲ್ಲೋ ಭಾಳಷ್ಟು ಕಡಿಮೆ, ಅಂದರೆ ಇಡೀ ದೇಶ ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದು 10-15 ಸಾವಿರ ಜನ ವೋಟ್ ಹಾಕ್ತಾರೆ, MLA MP ಗಳು ಮಾತ್ರ. ಹಾಗಾಗಿ ಪ್ರಚಾರ ಅಷ್ಟು ಜೋರಾಗಿ ಇರುವುದಿಲ್ಲ ಅಂತಕ್ಕಂಥದ್ದು ಈ ಥರ ಇನ್ನೊಂದು ಲಕ್ಷಣ. ದೆನ್ 3ನೇದು ಅಂತ ಹೇಳಿದ್ರೆ ಶಾಂತಿಯುತ ಮತದಾನ. ಇಲ್ಲಿ ರಾಜ್ಯದೊಳಗಡೆ, ಈ ರಾಷ್ಟ್ರದೊಳಗಡೆ ಈ ಪರೋಕ್ಷ ಚುನಾವಣೆ ಎಲ್ಲಿ ನಡೀತದೆ ಅಲ್ಲಿ ಶಾಂತ ರೀತಿಯಿಂದ ಮತದಾನ ನಡೀತದೆ. ಯಾಕಂತ ಹೇಳಿದರೆ ಮತವನ್ನು ಹಾಕ್ತಕ್ಕಂಥ ಜನ ಅಥವಾ ಮತದಾರರು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿರೋದರಿಂದ ಅಲ್ಲಿ ಶಾಂತಿ ಉಂಟಾಗುತ್ತೆ, ಶಾಂತಿ ಇರೋದಿಲ್ಲ ಅಂತಾಗ. ಬಟ್ ಪ್ರತ್ಯಕ್ಷ ಚುನಾವಣೆ ಒಳಗಡೆ ಬಹಳಷ್ಟು ಮಂದಿ ವೋಟನ್ನು ಹಾಕುವುದರಿಂದ, ಭಾಳಷ್ಟು ಜನ ವೋಟನ್ನು ಹಾಕಲಿಕ್ಕೆ ಅವಕಾಶ ಇರೋದರಿಂದ ಭಾಳಷ್ಟು ಮಂದಿ ಬರ್ತಾರೆ. ಭಾಳಷ್ಟು ಜನ ಈಗ 80-90 ಲಕ್ಷ ಹೆಚ್ಚು ಕಡಿಮೆ ಭಾರತ ದೇಶದೊಳಗೆ ಒಂದು 70-80 ಕೋಟಿ ಜನ ವೋಟಿಂಗನ್ನು ಮಾಡ್ತಾ ಇದ್ದಾರೆ. ಬಟ್ ಈ ಭಾಗದೊಳಗೆ ಈ ಚುನಾವಣೆ ತೆಗೆದುಕೊಂಡ್ರೆ ಅಂತ ಹೇಳಿದ್ರೆ 10-15 ಸಾವಿರ ಜನ ವೋಟನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕಂಪ್ಲೀಟಾಗಿ ಶಾಂತಿಯುತವಾಗುತ್ತೆ. ಅದೊಂಚೂರು ಹೆಚ್ಚು ಗೊಂದಲದಿಂದ ಕೂಡಿರ್ತದೆ ಅಂತಕ್ಕಂಥದ್ದು ಇದರ ಇನ್ನೊಂದು ಲಕ್ಷಣ. ಅದನ್ನು ನಾವು ಶಾಂತಿಯುತ ಮತದಾನ ಅಂತ ಕರಿತೀವಿ. ನೆಕ್ಸ್ಟು ಅಂತ ಹೇಳಿದರೆ ಭಾವೋದ್ರೇಕಕ್ಕೆ ಆಸ್ಪದವಿಲ್ಲ.
ಸೊ ಪ್ರತ್ಯಕ್ಷ ಚುನಾವಣೆ ಒಳಗಡೆ ಅಲ್ಲಿದ್ದಂಥ ಮತದಾರ ಅಕ್ಷರಸ್ಥರು, ಅನಕ್ಷರಸ್ಥರು ಮತ್ತು ಭಾಳಷ್ಟು ಇದ್ರ ಬಗ್ಗೆ ಜ್ಞಾನ ಇಲ್ಲದವರು ಇದ್ದಿರಬಹುದು. ಬಟ್ ಈ ಪರೋಕ್ಷ ಚುನಾವಣೆ ಒಳಗಡೆ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಭಾಳಷ್ಟು ಜ್ಞಾನವುಳ್ಳವರು, ಭಾಳಷ್ಟು ಸಮರ್ಥರು ಮತ್ತು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಜನ ಇರುವುದರಿಂದ ಏನಾಗುತ್ತೆ, ಈ ಭಾಗದೊಳಗಡೆ ಯಾವ ಭಾವನೆಗಳಿಗೂ ಉದ್ರೇಕವಾಗದಂತೆ, ಯಾವ ಭಾವನೆಗಳಿಗೂ ಅವರು ಒಳಗಾಗದಂತೆ, ಜಾತಿ ಆಮಿಷಗಳಿಗೆ ಒಳಗಾಗದಂತೆ ಅಥವಾ ದುಡ್ಡು ಹಣ ಹೊನ್ನಿಗಾಗಿ ಆಸೆಯನ್ನು ಪಡಲಾರದೆ ದೇಶಕ್ಕಾಗಿ ಅವರು ತಮ್ಮನ್ನು ತಾವು ನಿಸ್ವಾರ್ಥ ಭಾವನೆಯಿಂದ ಅವರು ತಮ್ಮ ಪ್ರತಿನಿಧಿಗಳನ್ನು ಅಥವಾ ಅವರು ಓಟನ್ನು ಹಾಕುವ ಮೂಲಕ ರಾಷ್ಟ್ರ ಮುಖ್ಯಸ್ಥರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ಯಾವುದೇ ಭಾವೋದ್ರೇಕಕ್ಕೆ ಆಸ್ಪದ ಇಲ್ಲಿ ಇರೋದಿಲ್ಲ. ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ನಮ್ಮವರು, ನಮ್ಮೂರವರು, ನಮ್ಮ ಜಾತಿಯವರು, ನಮ್ಮ ಧರ್ಮದವರು ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ಅಥವಾ ತಮ್ಮ ಪಕ್ಷ ಬೇರೆ ಪಕ್ಷ ಅಂತಕ್ಕಂಥ ಭಾವನೆಯನ್ನು ಬಿಟ್ಟು ದೇಶಕ್ಕೆ ಒಳ್ಳೆಯದು ಯಾರು ಒಳ್ಳೆಯದನ್ನು ಮಾಡ್ತಾರೋ ಅಂತಕ್ಕಂಥದ್ದನ್ನು ಪರಿಗಣಿಸಿ ಅವರು ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ಭಾವೋದ್ರೇಕಕ್ಕೆ ಇಲ್ಲಿ ಆಸ್ಪದ ಇರೋದಿಲ್ಲ ಅಂತಕ್ಕಂಥ ಇನ್ನೊಂದು ಲಕ್ಷಣ. ದೆನ್ ಲಾಸ್ಟನ್ನು ಇನ್ನೊಂದು ಅಂತ ಹೇಳಿದರೆ, ಇದು ಹಿಂದುಳಿದ ರಾಷ್ಟ್ರಗಳಿಗೆ ಸೂಕ್ತವಲ್ಲ. ಯಾಕೆ ಈ ಪರೋಕ್ಷ ಚುನಾವಣೆ ಸೂಕ್ತವಲ್ಲ ಅಂತ ಹೇಳಿದರೆ, ಹಿಂದುಳಿದಂಥ ರಾಷ್ಟ್ರಗಳಲ್ಲಿ ಹಿಂದುಳಿದಂಥ ರಾಷ್ಟ್ರಗಳು ಯಾವಿದ್ದಾವೋ ಅವೆಲ್ಲವೂ ಕೂಡ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, ಚುನಾವಣೆ ಮಾಡಿಕೊಳ್ಳುವಂಥ ಸಂದರ್ಭದೊಳಗಡೆ ಭಾಳಷ್ಟು ಜನ ಬಡತನ, ಅಜ್ಞಾನ, ಅನಕ್ಷರತೆ ಇವೆಲ್ಲವುಗಳಿಂದ ಕೂಡಿರ್ತಾರೆ. ಇಂಥ ಕೂಡಿರತಕ್ಕಂಥ ರಾಷ್ಟ್ರದೊಳಗಡೆ ಪರೋಕ್ಷ ಚುನಾವಣೆ ಅದು ಸೂಕ್ತವಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನೀವೆಲ್ಲ ಅನ್ಬೋದು. ಇಲ್ಲ ಸರ್, ಇದು ಸೂಕ್ತ ಆಗುತ್ತೆ. ಸೊ ನೀವು ಯಾವ ರೀತಿ ಅದನ್ನು ಡಿಬೇಟ್ ಮಾಡ್ತೀರೋ ಆ ರೀತಿ ಆಗುತ್ತೆ. ಹಾಗಾಗಿ ಕೆಲವೊಂದು ಇದು ಭಾಳ ಸಂದರ್ಭಗಳಲ್ಲಿ ಪರೋಕ್ಷ ಚುನಾವಣೆ ಇದು ಮುಂದುವರೆದಂಥ ರಾಷ್ಟ್ರಗಳಿಗೆ ಮಾತ್ರ ಇದು ಸೂಕ್ತ, ಹಿಂದುಳಿದಂಥ ರಾಷ್ಟ್ರಗಳಿಗೆ ಇದು ಪರೋಕ್ಷ ಚುನಾವಣೆ ಸೂಕ್ತವಲ್ಲ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ಚುನಾವಣೆಗಳು ಹೆಂಗೆ ಅಂತ ಹೇಳಿದ್ರೆ ಒಂದಕ್ಕೊಂದು ಸಹಯುತವಾಗಿ ಹೋಗ್ತವೆ, ಒಂದಕ್ಕೊಂದು ಅವು ಕೂಡಿ ಹೋಗ್ತವೆ. ಬಟ್ ಇದರ ಲಕ್ಷಣಗಳು ಮತ್ತು ಇದರ ಲಕ್ಷಣಗಳು ಬೇರೆ ಬೇರೆ ಇದ್ದಾವೆ ಅಂತಕ್ಕಂಥ ಒಂದು ವಿಚಾರ. ಸೊ ಇದರ ಮುಂದಿನ ವಿಚಾರವನ್ನು ಮುಂದಿನ ವಿನಿಯೋಗದಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ.